ನಮ್ಮ ತಾಲೂಕಿನ ಸುಮಾರು ಅಧಿಕಾರಿಗಳ ಮೇಲೆಲ್ಲ ಒಂದು ಸದನದಲ್ಲಿ ಧ್ವನಿ ಎತ್ತಿ ಅದ್ರ ಬಗ್ಗೆ ಪಿಟಿಷನ್ ಏನೋ ಕಮಿಟಿಗೇನೋ ಹಾಕಿದ್ದಾರೆ ಅನ್ನೋದು ಸಹ ನಾನು ಮಾಧ್ಯಮ ಮುಖಾಂತರ ನೋಡಿದೆ. ಎಲ್ಲೋ ಇದೆಲ್ಲ ಒಳ್ಳೆ ಬೆಳವಣಿಗೆ ಎಲ್ಲ ಅಂದ್ಕೊತೀನಿ. ಯಾಕಂತೇಳಿ ಕೆಲಸ ಮಾಡೋರಿಗೆ ಸಹಕಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಅವರು ಆಡಳಿತ ಪಕ್ಷದಲ್ಲೂ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷ ಇದ್ದಾಗಲೂ ಕೆಲಸ ಮಾಡಿದ್ದಾರೆ. ಸಹಕಾರ ಕೊಡಬೇಕಾಗಿತ್ತು. ಅವರು ಎಲ್ಲೋ ಇದನ್ನು ಮರೆತು ಅಧಿಕಾರಿಗಳಿಗೆ ತೊಂದರೆ ಕೊಡುವಂಥ ಕೆಲಸಕ್ಕೆ ಅವರು ಇಳಿದಿದ್ದಾರೆ. ಜನರ ಅಭಿವೃದ್ಧಿ ಬಗ್ಗೆ ಕಾಳಜಿ ಕಡಿಮೆ ಆಗಿದೆ, ಜನರ ಬಗ್ಗೆ ಕಾಳಜಿ ಎಲ್ಲೋ ಕಡಿಮೆ ಆಗಿದೆ ಅವ್ರಿಗೆ ಅಧಿಕಾರಿಗಳಿಗೆ ತೊಂದರೆ ಕೊಡುವುದು, ಇಲ್ಲ ಯಾರು ಬೆಳ್ಕೊಂಬಿಡ್ತಾರೆ, ಯಾರು ಒಳ್ಳೇದಾಗ್ತದೆ, ಇವರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ ಅನ್ನೋರನ್ನ ಟಾರ್ಗೆಟ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. ಇದು ಇಲ್ಲಿಗೆ ನಿಲ್ಲಿಸಲಿ. ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ, ಅವರು ನಮಗೆ ಸಹಕಾರ ಕೊಡಲಿ. ಅದು ಬಿಟ್ಬಿಟ್ಟು ಸಲ ಇದೇ ರೀತಿ ಆದರೆ ಇದು ಉತ್ತಮವಾದಂತಹ ಬೆಳವಣಿಗೆ ಅಲ್ಲ. ಇದು ಜನರು ಮಾತಾಡ್ತಾ ಇರೋದು. ಈಗ ನಾನು ವಿರೋಧ ಪಕ್ಷದಲ್ಲಿ ಇರ್ಬೋದು, ನನ್ನ ಜಿಲ್ಲಾ ಸಂಸದನಾಗಿರ್ಬೋದು. ಸಂಸದನಾಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ವಲಯಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಇದನ್ನು ಅವ್ರು ಅರ್ಥಕೊಂಡು ತಿದ್ದುಕೊಂಡ್ರೆ ಒಳ್ಳೆಯದು. ಮುಂದಿನ ದಿನಗಳಿಲ್ಲ ಅಂದರೆ ಜನ ಸೂಕ್ಷ್ಮವಾಗಿ, ನಮ್ಮ ಜಿಲ್ಲೆಯ ಜನ, ನಮ್ಮ ಕ್ಷೇತ್ರದ ಜನ ತುಂಬ ಪ್ರಜ್ಞಾವಂತ ಮತದಾರರು ನಮ್ಮ ಜಿಲ್ಲೆಯವರು, ತುಂಬ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನ ಏನು ಮಾಡ್ಬೋದು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ.